कर्नाटक के हुबली में भाजपा विधायक ने सेंट्रल विधानसभा क्षेत्र की वोटर लिस्ट संशोधन प्रक्रिया में तकनीकी खामियों और प्रक्रियागत उल्लंघन का आरोप लगाया है। उन्होंने कहा कि 20 अगस्त तक 88% काम पूरा था, लेकिन महज 1.5 दिन में इसे 100% दिखा दिया गया। विधायक महेश टेंगनाकाई ने दावा किया कि कई बीएलओ घर घर जाकर फॉर्म लेने के बजाय एक ही स्थान पर बैठे रहे और मतदाताओं को पर्याप्त जानकारी भी नहीं दी गई। उन्होंने आरोप लगाया कि करीब 22,000 मतदाताओं को युवा श्रेणी में डालकर सूची से हटाया गया। इस मामले की शिकायत राज्य चुनाव आयोग से की जा चुकी है और जरूरत पड़ने पर राष्ट्रीय चुनाव आयोग से भी निष्पक्ष जांच की मांग की जाएगी। ಸಾಕಷ್ಟು ಲೋಪದೋಷಗಳು ಆಗಿರತಕ್ಕಂತದನ್ನ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಎಲ್ಲರ ತಮ್ಮ ಮುಂದೆ ಇರತಕ್ಕಂತ ಪ್ರಯತ್ನ ಮಾಡಿದ್ದೇನೆ। ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ 20ನೇ ತಾರೀಕಿಗೆ 20/7/2026 ಮಧ್ಯಾಹ್ನ 2 ಗಂಟೆಗೆ ಇರ್ತಕ್ಕಂತ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇತ್ತು। 1,16,000 ಇತ್ತು, 88% ಆಗಿತ್ತು। ಕೇವಲ 1.5 ದಿವಸದಲ್ಲಿ ಅದನ್ನ 100% ಮಾಡುವಂಗಾಗುತ್ತೆ। ಹಾಗಾದ್ರೆ ನಿರಂತರವಾಗಿ ನಡೆದಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಿಮಗೆ ಮಾಡಕ್ ಆಗ್ಲಾರದು 1.5 ದಿವಸದಾಗ 100% ಡಿಸ್ಟ್ರಿಬ್ಯೂಷನ್ ಹೆಂಗಾಯ್ತು? ಇದಕ್ಕೆ ಕಾರಣ ಏನು? ಇದಕ್ಕೆ ಒತ್ತಡ ಯಾರ್ದಿತ್ತು? ಪರ್ಸೆಂಟೇಜ್ ನಿಮ್ದು ತೋರಿಸೋದಿತ್ತೋ ಅಥವಾ ಏನಾದ್ರು ಇದನ್ನ ಗೋಲ್ಮಾಲ್ ಮಾಡೋದಿತ್ತು ಅನ್ನೋಂಥದ್ದು ಸ್ಪಷ್ಟೀಕರಣ ಒಂದಾಗಬೇಕು। ಎರಡನೇದು, ಯಾವ ಫಾರ್ಮ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದು ಆ ಫಾರ್ಮ್ಗಳನ್ನ ಮತದಾರರು ತಂದು ಕೊಡಬಹುದು, BLA2ಗಳು ಹೋಗಿ ಇಸ್ಕೊಂಡ್ಬಂದು ಕೊಡ್ಬೋದಾಗಿತ್ತು, ಅಥವಾ BLOಗಳು ಹೋಗಿ ರೂಲ್ಸ್ ಇರೋದು ಪ್ರತಿ ಮನೆಗೆ ಹೋಗಿ ಅವರ ಕೊಟ್ಟು ಅವರೇ ಇಸ್ಕೊಂಡ್ ಬರ್ತಕ್ಕಂಥದ್ದು ರೂಲ್ಸ್ ಇತ್ತು। ಆದ್ರೆ ನಮ್ಮ ಕ್ಷೇತ್ರದಲ್ಲಿ BLOಗಳು ಯಾರು ಒತ್ತಡಕ್ಕಾಗಿ ಒಣದ್ರೆ ಗೊತ್ತಿಲ್ಲ, ಅವ್ರು ಕೇವಲ ಮತಗಟ್ಟೆಯಲ್ಲಿ ಕುತ್ಕೊಂಡೇ ಎಲ್ಲ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು। ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥ ಫಾರ್ಮ್ ರೀಕಲೆಕ್ಟ್ ಆಗಿದ್ದು ಕೂಡ 31/7/2026 6 ಗಂಟೆಗೆ ಇನ್ನು 23,362 ಫಾರ್ಮ್ಗಳು ನಮಗೆ ಬರಬೇಕಾಗಿತ್ತು। ಆದ್ರೆ ಕೇವಲ 2ನೇ ತಾರೀಕಿಗೆ ನಿನ್ನೆ ದಿವಸಕ್ಕೆ 23,362 ಫಾರ್ಮ್ ಬರಬೇಕಾಗಿದ್ದು 2ನೇ ತಾರೀಕಿಗೆ ಕೇವಲ 1,729 ಫಾರ್ಮ್ ಬರ್ಬೇಕನ್ನತಕ್ಕಂಥ ಮಾಹಿತಿಯನ್ನ ನಮ್ಮ ಕ್ಷೇತ್ರದ ಚುನಾವಣಾ ಆಯೋಗದವರು ಕೊಟ್ಟಿದ್ದಾರೆ। ಹಾಗಾದ್ರೆ ಸುಮಾರು 22,000ದಷ್ಟು ಮತದಾರರು ಕೊಟ್ರ ಅಂತ ಕೇಳಿದ್ರೆ ಅವು ಹೊಳ್ಳಿ ಬಂದಿಲ್ಲ। ಆದ್ರೆ ದುರ್ದೈವದ ಸಂಗತಿ ಅಂತಂದ್ರೆ ಈ 22,000 ಮತದಾರರನ್ನ UVF ಗೆ ಸೇರಿಸುವ ಮುಖಾಂತರ ಹೆಚ್ಚು ಕಮ್ಮಿ ಅವರು ಡಿಲೀಟ್ ಅನ್ನುವಂಥದ್ದು ತೋರಿಸುವಂತ ಪ್ರಯತ್ನ ಆಗೈತೆ। ಹೀಗಾಗಿ ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ಇವತ್ತು ತಂದೊಡ್ಡಿದ್ದಾರೆ। ಇವನ್ನೆಲ್ಲವನ್ನು ಕೂಡ ರೆಕ್ಟಿಫೈ ಮಾಡಬೇಕು। ಹೀಗಾಗಿ ನಾವು ರಾಷ್ಟ್ರೀಯ ಚುನಾವಣೆ ಆಗೋಕೆ ಇವತ್ತು ದೂರನ್ನ ಸಲ್ಲಿಸ್ತಾ ಇದ್ದೇವೆ। ನೋಡಿ, ಇವತ್ತು ಅಧಿಕಾರಿಗಳ ಮೇಲೆ ಇವತ್ತು ಒಂದು ಬಹಳ ಸ್ಪಷ್ಟವಾಗಿರುತ್ತೆ। ಅಧಿಕಾರಿಗಳು ಯಾರ್ದು? ಸರ್ಕಾರದ ಅಧಿಕಾರಿಗಳೇ ಇದ್ದಾರೆ, ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ। ಅವ್ರ ಮೇಲೆ ಒತ್ತಡ ತಂದವ್ರು ಯಾರು ಅನ್ನೋಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗೈತಿ। ಏನ್ ಸರ್ಕಾರ ತಂತೋ ಅಥವಾ ಕಾಂಗ್ರೆಸ್ ಪಾರ್ಟಿ ತಂತೋ, ಯಾರು ತಂದ್ರು ಅನ್ನೋಂಥದ್ದು ಕೂಡ ಯಕ್ಷ ಪ್ರಶ್ನೆ ಐತಿ। ಒತ್ತಡ ಆಗಿರ್ತಕ್ಕಂಥದ್ದು 100% ನಿಜ। ಇವತ್ತು BLOಗಳಿಂದ ಹಿಡ್ಕೊಂಡು ಅವ್ರೆಲ್ಲರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದಾಗ ನಮ್ಮ ಒತ್ತಡ ಐತಿ, ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ, ದಯವಿಟ್ಟು ನಿಮ್ ಗಮನಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ BLOಗಳು ನಮ್ಗೆ ಹೇಳಿದ್ದಾರೆ। ಇದು ಸ್ಪಷ್ಟವಾಗಿದೆ। ಇದು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಕಿಅಂಶಗಳ ಸಮೇತ ನಾನು ಕೊಟ್ಟಿದ್ದೇನೆ। ಉಳಿದಂತ ಕ್ಷೇತ್ರದಲ್ಲಿ ಸಾಕಷ್ಟು ಆಗಿರ್ಬೋದು ಅಂತಕ್ಕಂಥ ಗುಮಾನಿ ಇದೆ।